ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರಗಳು. ಶ್ರೇಗಾಚವ ಸೈಕ್ಲಿನ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಫ್ರೆಂಡ್ಸ್, ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ನಮ್ಮನಲ್ಲಿ ಒಂದು ಈ ತುಳಸಿ ವಿವಾಹದ ಆಚರಣೆಯನ್ನು ತೋರಿಸ್ತಾ ಇದ್ದೇನೆ. ಬನ್ನಿ ನೋಡೋಣಂತೆ. ನಾವು 13ನೇ ತಾರೀಕು ಆಚರಣೆ ಮಾಡಿದ್ದೀವಿ, ಬುಧವಾರ ಸಂಜೆ. ಯಾವ ರೀತಿ ಆಚರಣೆ ಮಾಡಿದಂತ ನೋಡೋಣಂತೆ. ಬನ್ನಿ ನೋಡೋಣಂತೆ. ತುಳಸಿ ಪಾಟನ್ನು ಮನೆಯ ಹೊರಭಾಗದಲ್ಲಿ ಒಂದು ಮನೆಯನ್ನಿಟ್ಟು ನಾನು ಪೂಜೆ ಮಾಡಿದ್ದೇನೆ. ಇದು ನೆಲ್ಲಿಕಾಯಿ ದೀಪಾರಾಧನೆ. ಕೃಷ್ಣನ ವಿಗ್ರಹ, ಹಾಗೆ ನೆಲ್ಲಿಕಾಯಿ ಚಟ್ಟು, ಹಾಗೆ ನೆಲ್ಲಿಕಾಯಿ ಸ್ವಲ್ಪ ಅದರಲ್ಲಿ ಬಿದ್ದೋಗಿದೆ ಪಾಟ್ನಲ್ಲಿ, ನೀವು ನೋಡ್ತಾ ಇರಬಹುದು. ಹಾಗೆ ಕೃಷ್ಣನ ವಿಗ್ರಹವನ್ನು ಇಟ್ಟಿದ್ದೇನೆ. ಒಂದು ಮನೆಯ ಮೇಲೆ ರಂಗೋಲಿನ ಹಾಕಿಕೊಂಡು ಪುಟ್ಟದಾಗಿ ಒಂದು ಮನೆಯ ಮೇಲೆ ಕೃಷ್ಣನ ವಿಗ್ರಹವನ್ನು ಇಟ್ಟಿದ್ದೇನೆ. ಅಕ್ಕಿ ಮೇಲೆ ನಾನು ಪ್ಲೇಟ್ನಲ್ಲಿ ಅಕ್ಕಿ ಹಾಕಿ, ಹಾಗೆ ನಾನು ಕಲಸ ಸಹ ಬೆಳಗಿದ್ದೇನೆ. ಪ್ರಸಾದಕ್ಕಂತ ಪಂಚಕಜ್ಜಾಯ ಮಾಡಿದ್ದೆ. ಹಾಗೆ ಒಂದು ಮಡ್ಲಕ್ಕಿಯನ್ನು ಸಹ ಇಟ್ಟಿದ್ದೇನೆ ತುಳಸಿ ದೇವಿಗೆ. ಹಾಗೆ ತಾಂಬೂಲ, ಕೆಂಪಾರತಿ, ಹಾಗೆ ನೆಲ್ಲಿಕಾಯಿ ದೀಪಾರಾಧನೆ, ಹಾಗೆ ಬಾಳೆಹಣ್ಣನ್ನು ಇಟ್ಟಿದ್ದೇನೆ, ಹಣ್ಣುಗಳಂತ. ಇದರ ಗೆಜ್ಜೆ ವಸ್ತ್ರವನ್ನು ಹಾಕಿ, ಮಾಂಗಲ್ಯವನ್ನು ಹಾಕಿ, ಹಾಲು ತುಪ್ಪವನ್ನು ಹಾಕಿ ನಾನು ಪೂಜೆಯನ್ನು ಮಾಡಿಕೊಂಡಿದ್ದೇನೆ. ಬ್ಲೌಸ್ ಪೀಸಿಂದ ನಾನು ಈ ಸಲ ಅಲಂಕಾರವನ್ನು ಮಾಡಿದ್ದೇನೆ. ನೀವು ನೋಡ್ತಾ ಇರ್ಬೋದು, ಹಸಿರು ಬಣ್ಣದ ಒಂದು ಬ್ಲೌಸ್ ಪೀಸ್. ಹಾಗೆ ದೀಪವನ್ನು ಹಚ್ಚಿಟ್ಟಿದ್ದೇನೆ. ಹಾಗೆ ನಾನು ಕಾಯನ್ನು ಒಡೆದು ಮಂಗಳಾರತಿಯನ್ನು ಮಾಡಿದ್ದೇನೆ. ಕಲಸವನ್ನು ಸಹ ಬೆಳಗ್ಗೆ ನಾನು 365 ಬಟ್ಟೆಗಳ ದೀಪಾರಾಧನೆ ಸಹ ನಾನು ಮಾಡಿದ್ದೇನೆ. ನೀವು ನೋಡ್ತಾ ಇರ್ಬೋದು, ನಾನು ವಿಶೇಷವಾಗಿ ಆಚರಣೆ ಮಾಡಿದ್ದೇನೆ ಈ ಸಲ. ನೋಡೋಣ ಫ್ರೆಂಡ್ಸ್, ನನಗೆ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಮ್ಮನೆಯ ತುಳಸಿ ವಿವಾಹದ ಆಚರಣೆಯನ್ನು ನಿಮ್ಗೆಲ್ಲರಿಗೂ ಸಹ ತಿಳಿಸ್ಕೊಟ್ಟಿದ್ದೇನೆ, ನನಗೆ ತೋರಿಸಿದ್ದೇನೆ. ನಿಮ್ಮೆಲ್ಲರಿಗೆ ಇಷ್ಟವಾಗಿದೆ ಅಂತ ನಾನು ಭಾವಿಸಿದ್ದೇನೆ. ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಹಾಗೆ ಅವತ್ತೆ ಕಾಣಬೇಕು ಪ್ಲೀಸ್ ಫ್ರೆಂಡ್ಸ್. ನನಗೊಂದು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಥ್ಯಾಂಕ್ ಯು.